ನಮಸ್ಕಾರ, ನಾನು ನಿಮ್ಮ ಸುಹಾಸ್ ಭರದ್ವಾಜ್ ಫ್ರಮ್ ಮೈಂಡ್ ಬ್ಲಾಗ್ ಇನ್ ಕನ್ನಡ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ₹1000 ಕೊಟ್ಟು ಫೋನ್ನ ತಗೊಂಡಿರ್ತೀವಿ. ಬಟ್ ಅದು ಕಳ್ದೋದಾಗ ಆಗುವಂತ ನೋವು ನಮ್ಗೆ ಗೊತ್ತಿರತ್ತೆ, ಕಳ್ಕೊಂಡವ್ರಿಗೆ ಗೊತ್ತಿರತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಿಮ್ಮ ಫೋನ್ ಏನಾದ್ರು ಕಳ್ದೋಯ್ತು ಅಂದ್ರೆ ಸುಲಭವಾಗಿ ನಿಮ್ಮ ಡಿವೈಸ್ ನ ಟ್ರ್ಯಾಕ್ ಮಾಡೋದು ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾವುದೇ ಒಂದು ಪೊಲೀಸ್ಗಾಗ್ಲಿ ಅಥವಾ ಯಾವ ಕಸ್ಟಮರ್ ಕೇರ್ಗಾಗ್ಲಿ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇ ಆರಾಮಾಗಿ ನಿಮ್ಮ ಫೋನ್ ನ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿದ್ರಾ? ಅಂಡ್ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನ್ ಕ್ಲಿಕ್ ಮಾಡಿ ಅಂಡ್ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನಾವು ಮಾಡೋ ಪ್ರತಿ ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ರೂಪದಲ್ಲಿ ನೀವು ಫಸ್ಟ್ ವ್ಯೂ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ನಿಮ್ಮ ಒಂದು ಫೋನ್ಗೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ. ಸೊ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಹೋಗಿ ಫೈಂಡ್ ಮೈ ಫೋನ್ ಅನ್ನೋದನ್ನ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ನ ನೋಡ್ತಿರ್ಬೋದು. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಇವಾಗ ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡ್ತಿದ್ದಂಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನನಗೆ ಇಲ್ಲಿ ಕೇಳುತ್ತೆ ಯಾವ ಮೇಲ್ ಐ ಡಿ ಹಾಕಬೇಕು ಅಂತ. ಯಾವ ಮೇಲ್ ಐ ಡಿ ನಾವು ಚೂಸ್ ಮಾಡ್ತೀವೋ, ನಿಮ್ಮ ಫೋನಲ್ಲಿ ಯಾವ್ದಿರತ್ತೋ ಒಂದು ಮೇಲ್ ಐ ಡಿನ ಹಾಕಬೇಕಾಗತ್ತೆ. ಹಾಕ್ತಿದ್ದಂಗೆ ನಂದು ಇವಾಗ ಕನೆಕ್ಟ್ ಆಸ್ ಎ ಸುಹಾಸ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ನಿಮ್ಮ ಒಂದು ಮೇಲ್ ಐ ಡಿಯ ಪಾಸ್ವರ್ಡ್ ಕೇಳುತ್ತೆ. ಸೊ ನಾನು ಸೆಕ್ಯೂರಿಟಿ ಪರ್ಪಸ್ಸು ಈ ಒಂದು ಪಾಸ್ವರ್ಡ್ನ ತೋರ್ಸೋಕ್ಕಾಗಲ್ಲ. ನೆಕ್ಸ್ಟ್ ಈ ಥರ ಒಂದು ಪರ್ಮಿಷನ್ ಇಂಟರ್ಫೇಸ್ ಬರುತ್ತೆ. ಇದನ್ನು ಈಗ ನೋಡ್ತಿರ್ಬೋದು, ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಡಿವೈಸ್ ಎಲ್ಲಿದೆ ಅಂತ ಸಹ ಸರ್ಚ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಲೊಕೇಶನ್ನು ಆನಲ್ಲಿ ಇರಬೇಕು, ಮತ್ತು ಡೇಟಾ ಆನಲ್ಲಿ ಇರಬೇಕು, ಮತ್ತು ನಿಮ್ಮ ಫೋನಲ್ಲಿ ಬ್ಯಾಟ್ರಿ ಇರಬೇಕಾದ್ರೆ ಸ್ವಿಚ್ ಆಫ್ ಆಗಬಾರ್ದು ಫೋನು. ಆಗ ಮಾತ್ರ ಈ ಒಂದು ಅಪ್ಲಿಕೇಶನ್ ನಿಮ್ಮ ಫೋನ್ ಎಲ್ಲಿದೆ ಅನ್ನೋದನ್ನ ತಿಳಿಸುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇವಾಗ ಈ ಒಂದು ಫೋನ್ನ ಹೇಗೆ ಟ್ರ್ಯಾಪ್ ಮಾಡೋದು. ಫಾರ್ ಎಕ್ಸಾಂಪಲ್, ಈ ಒಂದು ಫೋನ್ ಕಳೆದೋಗಿದೆ, ಫೋನ್ ಲಾಕ್ ಆಗಿರುತ್ತೆ. ಸೊ ಯಾರೋ ಎತ್ಕೊಂಡೋಗಿರ್ತಾರೆ. ಇವಾಗ ಈ ಒಂದು ಫೋನ್ನ ಹೇಗೆ ಕಂಡುಹಿಡಿಯೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಇನ್ನೊಂದು ಫೋನ್ ಇದೆ. ಈ ಒಂದು ಅಪ್ಲಿಕೇಶನ್ನ ಈ ಒಂದು ಫೋನಲ್ಲೂ ಸಹ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ನೋಡ್ತಿರ್ಬೋದು, ಇವಾಗ ನಾನು ತೋರಿಸ್ತೀನಿ. ಫೈಂಡ್ ಮೈ ಫೋನ್ ಅನ್ನೋ ಒಂದು ಅಪ್ಲಿಕೇಶನ್ನ ಈ ಒಂದು ಫೋನಲ್ಲೂ ಸಹ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡ್ತಿದ್ದಂಗೆ ಸೇಮ್ ಇದೇ ಥರ ಇಂಟರ್ಫೇಸ್ ಬರುತ್ತೆ. ಅವನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಫೋನ್ ಇದು. ಸೊ ಅವನ ಅಕೌಂಟಿಂದನೂ ಇದಕ್ಕೆ ಲಾಗಿನ್ ಆಗಿದ್ದಾನೆ. ಇವಾಗ ನನ್ನ ಫೋನ್ನ ಈ ಒಂದು ಫೋನ್ನ ಹೇಗೆ ಇದರಲ್ಲಿ ಟ್ರ್ಯಾಕ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೈನ್ ಇನ್ ಆ್ಯಸ್ ಗೆಸ್ಟ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡ್ತಿದ್ದಂಗೆ ಈ ಒಂದು ಫೋನ್ಗೆ, ಅಂದರೆ ಈ ಒಂದು ಅಪ್ಲಿಕೇಶನ್ಗೆ ನೀವು ಯಾವ ಒಂದು ಮೇಲ್ ಐ ಡಿ ಕೊಟ್ಟಿರ್ತೀರೋ ಆ ಒಂದು ಮೇಲ್ ಐ ಡಿನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಾನೀಗ ಮೇಲ್ ಐ ಡಿನ ಎಂಟರ್ ಮಾಡಿದ್ದೀನಿ. ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕೊಟ್ಟಿದ ತಕ್ಷಣ ಪಾಸ್ವರ್ಡ್ ಕೇಳುತ್ತೆ. ಸೆಕ್ಯೂರಿಟಿ ಪರ್ಪಸ್ ಪಾಸ್ವರ್ಡ್ ಸಹ ತೋರ್ಸೋಕ್ಕಾಗಲ್ಲ. ಸೊ ಈಗ ಪಾಸ್ವರ್ಡ್ ಸಹ ಎಂಟರ್ ಮಾಡಾಗಿದೆ. ನೆಕ್ಸ್ಟ್ ಮತ್ತೆ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೋಟ್ 10, ನನ್ನ ರೆಡ್ಮಿ ನೋಟ್ 10 ಅನ್ನೋ ಒಂದು ಫೋನು. ಈ ಒಂದು ಫೋನು ರೆಡ್ಮಿ ನೋಟ್ 10. ನನ್ನ ಮೇಲ್ ಐ ಡಿ ಹಾಕಿರೋದು ಈ ಒಂದು ಫೋನ್ದು. ಸೊ ಅದು ಲೊಕೇಶನ್ ಸಹ ಟ್ರ್ಯಾಕ್ ಆಗ್ತಿದೆ. ಈ ಒಂದು ಫೋನ್ ಈ ಒಂದು ಲೊಕೇಶನಲ್ಲಿದೆ ಅಂತ ಸಹ ತೋರಿಸ್ತಿದೆ. ಅದಾದಮೇಲೆ ಇನ್ನು ಇದರಲ್ಲಿ ಏನೇನು ಫೀಚರ್ಸ್ ತೋರಿಸುತ್ತೆ ಅಂತಂದರೆ, ಈ ಒಂದು ಫೋನ್ನಲ್ಲಿ ಎಷ್ಟು ಬ್ಯಾಟ್ರಿ ಇದೆ ಅನ್ನೋದು ಸಹ ತೋರಿಸುತ್ತೆ. ಮತ್ತು ಈ ಒಂದು ಫೋನ್ನ ನೆಟ್ವರ್ಕ್ ಸಹ ತೋರಿಸುತ್ತೆ. ನಾನು ಆಗಲೇ ಹೇಳ್ದಂಗೆ ನೆಟ್ವರ್ಕು ಮತ್ತು ಬ್ಯಾಟ್ರಿ GPS ಇಂಪಾರ್ಟೆಂಟ್ ಇದಕ್ಕೆ. ಅದಾದಮೇಲೆ ನಮ್ಗೆ ಅಕಸ್ಮಾತ್ ಏನಾದ್ರು ಈ ಒಂದು ಫೋನು ನಿಮ್ಮ ಮನೆಯಲ್ಲೇ ಇಟ್ಟಿರ್ತೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ಇಟ್ಕೊಂಡು ಆಟ ಆಡಿಸ್ತಿರ್ತಾರೆ ಅಂತಂದ್ರೂ ಸಹ ಆರಾಮಾಗಿ ಕಂಡುಹಿಡಿಯೋದು ಹೇಗೆ ಅಂತಂದರೆ, ಪ್ಲೇ ಸೌಂಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಸೊ ಹೀಗೆ ಈ ಒಂದು ಫೋನ್ ಸೌಂಡ್ ಆಗಕ್ಕೆ ಶುರು ಆಗುತ್ತೆ. ಅದಾದ್ಮೇಲೆ ಇನ್ನೊಂದು ಫೀಚರ್ ಇದರಲ್ಲಿ ಒಳ್ಳೆಯದು ಅಂತಂದ್ರೆ ಎರೇಸ್ ಡಿವೈಸ್ ಅಂತ ಇದೆ. ಸೊ ಇದರಲ್ಲಿ ಎರೇಸ್ ಡಿವೈಸ್ ಅಂತ ಏನಾದ್ರು ಕೊಟ್ವಿ ಅಂತಂದ್ರೆ, ಯಾವ ಮೇಲ್ ಐ ಡಿ ಹಾಕಿರ್ತೀವೋ ಆ ಮೇಲ್ ಐ ಡಿ ಯಾವ ಫೋನು ಕನೆಕ್ಟ್ ಆಗುತ್ತೋ ಪೂರ್ತಿಯಾಗಿ ಡಿವೈಸ್ ಅಲ್ಲಿ ಇರೋದು ಎಲ್ಲಾನು ಸಹ ಎರೇಸ್ ಆಗುತ್ತೆ, ಅಂದ್ರೆ ಫ್ಲಾಶ್ ಆಗುತ್ತೆ ಫೋನು. ಸೊ ಇದೊಂದು ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಯಾರಾದ್ರೂ ಟ್ರೈ ಮಾಡ್ತಾರೆ ಹ್ಯಾಕ್ ಮಾಡೋಕ್ಕೆ. ಸೊ ಅಂಥವ್ರಿಗಾದ್ರೆ ಎರೇಸ್ ಡಿವೈಸ್ ಕೊಟ್ಬಿಟ್ರಿ ಅಂತಂದರೆ, ನಿಮ್ಮ ಫೋನ್ ಕಳೆದೋಗಿದೆ ಇವಾಗ ಸಿಗ್ತಾನೂ ಇಲ್ಲ ಅಂತಂದರೆ ಇಮ್ಮಿಡಿಯೇಟಾಗಿ ಎರೇಸ್ ಡಿವೈಸ್ ಆಗುತ್ತೆ. ಸೊ ಇದರಿಂದ ನಿಮಗೆ ತುಂಬಾ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಈ ಒಂದು ಅಪ್ಲಿಕೇಶನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಬಯಸ್ತೀನಿ. ಆ್ಯಂಡ್ ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಅಂಡ್ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾರೋ ರೆಡ್ ಬಟನ್ ಕ್ಲಿಕ್ ಮಾಡಿ ಮತ್ತೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್.